ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಫ್ರೀಡಮ್ ಈಸ್ ನಥಿಂಗ್ ಬಟ್ ಎ ಚಾನ್ಸ್ ಟು ಬಿ ಬೆಟರ್. ಹೌದು, ಸ್ವತಂತ್ರ ಎಂಬುದಾಗಿ ನೋಡುವುದಾದರೆ ಅದು ನಾವು ಇನ್ನೂ ಅತ್ಯುತ್ತಮದೆಡೆಗೆ ಸಾಗುವುದಕ್ಕೆ ಒಂದು ಉತ್ತಮವಾದ ಅವಕಾಶವಾಗಿದೆ. ಹೌದು ಪ್ರಿಯರಾದ ದೇವ ಮಕ್ಕಳೇ, ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ನಮ್ಮ ಭಾರತ ದೇಶವು ಬ್ರಿಟಿಷರ ಆಳ್ವಿಕೆಯಿಂದ ಬಿಡುಗಡೆ ಹೊಂದಿ ಈ ದಿನ ಸ್ವತಂತ್ರವಾಯಿತು ಎಂಬುದಾಗಿ ನಾವು ಭಾರತ ದೇಶದ 28ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವ ಸಂಭ್ರಮದಲ್ಲಿ ಇದ್ದೇವೆ. ಹೌದು ಪ್ರಿಯರಾದ ದೇವ ಮಕ್ಕಳೇ, ಈ 78ನೇ ವರ್ಷದ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನಾವು ಈಗಲೇ ಕೇಳಿದಂತೆ ಸ್ವತಂತ್ರ ಎಂಬುದಾಗಿ ನೋಡುವುದಾದರೆ ನಾವು ಇನ್ನೂ ಉತ್ತಮವಾಗಿ ಬೆಳೆಯುವುದಕ್ಕೆ ಸಿಕ್ಕ ಒಂದು ಅವಕಾಶವಾಗಿದೆ. ಈಗ ನೋಡುವುದಾದರೆ ಸತ್ಯವೇದದಲ್ಲಿ ಇಸ್ರೇಲ್ ಜನರು ಅನೇಕ ವರ್ಷಗಳವರೆಗೂ ಐಗುಪ್ತದವರ ದಾಸತ್ವದಲ್ಲಿ ಇದ್ದರು. ಆದರೆ ದೇವರು ಅನೇಕ ಮಹತ್ ಕಾರ್ಯಗಳನ್ನು ಅದ್ಭುತಗಳನ್ನು ಮಾಡಿ ಅವರನ್ನು ಐಗುಪ್ತ ದೇಶದಿಂದ ಬಿಡಿಸಿ 40 ವರ್ಷಗಳವರೆಗೂ ಅರಣ್ಯದಲ್ಲಿ ನಡೆಸಿ ಕೊನೆಯದಾಗಿ ಅವರಿಗೆ ಹಾಲು ಜೇನು ಹರಿಯುವ ಕಾನಾನ್ ದೇಶವನ್ನು ವಾಗ್ದಾನವಾಗಿ ಕೊಟ್ಟನು. ಆದರೆ ಆ ಹಾಲು ಜೇನು ಹರಿಯುವ ವಾಗ್ದಾನವಾದ ಕಾನಾನ್ ದೇಶವನ್ನು ಹೊಂದಿಕೊಂಡ ನಂತರ ಇಸ್ರೇಲರು ಅನೇಕ ಸಾರಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವವರಾಗಿದ್ದರು. ಅನೇಕ ಸಾರಿ ಆ ಕಾನಾನ್ ದೇಶದಲ್ಲಿ ಇದ್ದ ಇತರರೊಂದಿಗೆ ಸೇರಿ ವಿಗ್ರಹಾರಾಧನೆಯನ್ನು ಮಾಡುವುದರ ಮುಖಾಂತರ ಇನ್ನೂ ಅನೇಕ ರೀತಿಯ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ಆತನ ಕೋಪವನ್ನು ಎಬ್ಬಿಸುವುದರ ಮುಖಾಂತರ ಅನೇಕ ಸಾರಿ ಅವರು ತಾವಾಗಿಯೇ ಅನೇಕ ರೀತಿಯ ಪಾಪವೆಂಬ ನೊಗದಲ್ಲಿ, ದಾಸತ್ವವೆಂಬ ನೊಗದಲ್ಲಿ ಸಿಲುಕಿಕೊಂಡರು. ಮಾತ್ರವಲ್ಲದೆ ದೇವರ ಕೋಪವು ಅವರ ಮೇಲೆ ಹತ್ತಿ ಉರಿಯುವುದರಿಂದ ಅನೇಕ ರಾಜರುಗಳು ನೋಡುವುದಾದರೆ ಬಾಬೆಲ್ ಸಂಸ್ಥಾನದವರು, ಗ್ರೀಕರು, ಅನೇಕರು ಪಾರಸಿಯರು, ಮೇದ್ಯರು ಅವರನ್ನು ಆಳುವವರಾಗಿದ್ದರು. ಕೊನೆಯದಾಗಿ ಅವರು ರೋಮ್ ಸೈನ್ಯಾಧಿಪತಿಯ ಸಾಮ್ರಾಜ್ಯದ ಅಧಿಪತ್ಯದಲ್ಲಿ ಸಿಲುಕಿ ಅನೇಕ ನಷ್ಟಗಳನ್ನು ಅನುಭವಿಸುವಾಗ ಮತ್ತೆ ದೇವರು ಅವರ ಮೇಲೆ ಕೃತಿಯ ಪ್ರೀತಿಯನ್ನು ಇಟ್ಟು ಯೇಸು ಕ್ರಿಸ್ತನನ್ನು ಅವರ ಬಿಡುಗಡೆಗಾಗಿ ಕಳಿಸಿದನು. ಆದ್ದರಿಂದ ಯೇಸು ಕ್ರಿಸ್ತನು ಇದನ್ನು ನಮಗೆ ಒಂದು ಮಾತನ್ನು ಹೇಳುತ್ತಿದ್ದಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಎಂಬುದಾಗಿ. ಹೌದು ಪ್ರಿಯರಾದ ದೇವ ಮಕ್ಕಳೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ನಮ್ಮನ್ನು ಈ ಪಾಪವೆಂಬ, ಈ ಲೋಕದ ಯಾತನೆ ಎಂಬ, ಈ ನರಕವೆಂಬ ದಾಸತ್ವದಿಂದ ಬಿಡಿಸುವುದಕ್ಕಾಗಿ. ಆತ ನಮ್ಮನ್ನು ಈಗಾಗಲೇ ತನ್ನ ರಕ್ತದ ಮೂಲಕ ಬಿಡಿಸಿದ್ದಾನೆ, ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ನಾವು ಮತ್ತೆ ಅದರಲ್ಲಿ ಸ್ಥಿರವಾಗಿ ನಿಲ್ಲುವುದರ ಮುಖಾಂತರ ಆತನ ನಾಮವನ್ನು ಮಹಿಮೆಪಡಿಸೋಣ ಹೊರತು ಮತ್ತೆ ಪಾಪದಲ್ಲಿ ಸಿಲುಕಿ ಆ ದಾಸತ್ವದಕ್ಕೆ ನೊಗಕ್ಕೆ ಒಳಗಾಗುವುದು ಬೇಡ. ನಾವು ಕ್ರಿಸ್ತನಲ್ಲಿ ದೃಢವಾಗಿ ನಿಂತು ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ದೇವರ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ.